ಸಾಕು ಅದ್ಕ ನಡವಾದ ಒಂದ್ ಚಲೋ ಮೈದಾನ ಐತಂತ ನಿಂಗ್ ಲಗ್ನ ಮಾಡ್ಕೊತಾವು ಆಗ ಹೋಗ್ಬಿಡುವ. ಅಲ್ಲವ್ವ 12 ವರ್ಷಕ್ಕ ಬ್ಯಾಸ್ರ ಆದ್ನಿ, ಅಟ್ ಆಸ್ತಿ ಐತಿ, ಜಮೀನ್ ಐತಿ, ಚಲೋ ಕಾಳ ಬರ್ತೈತಿ, ಮುಂದ ಶಾಲಿ ಕಲ್ತ ನೌಕರಿ ತಗೋದೊಂದು ಆಸೆ ಐತವ. ಆಸೆ ನುಚ್ಚ ದೂರ್ ಮಾಡ್ಬಿಡುವ, ಕೈ ಮೂರ್ ಕೇಳ್ಕೊತಾನವ. ಆ ತಡಿವ ನೀ ಅಪ್ಪನ್ ಕೇಳ್ತೇನೆ ನೋಡುವ ಸಾಯ್ತ್ರಿ. ಅದು ಮುಂದ ಶಾಲಿ ಕಲಿಸ್ತಾರಂತ ಮದ್ವೆ ಆಗ್ಬಿಡು, ಮದ್ವೆ ಆಗಿ ಹೋಗ್ಬಿಡುವ. ಅಲ್ಲಪ್ಪ ಗಂಡ ಅಂದ್ರೆ ಗೊತ್ತಿಲ್ಲ, ಸಂಸಾರ ಅಂದ್ರೆ ಅಲ್ಲಪ್ಪ ಗಂಡ ಅಂದ್ರೆ ಗೊತ್ತಿಲ್ಲ, ಸಂಸಾರ ಅಂದ್ರೆ ಗೊತ್ತಿಲ್ಲ, ಮುಂದ್ ಶಾಲಿ ಕಲಿಸ್ತಾರಂತ ಏನ್ ನೇಮ್ ಐತಪ್ಪ? ಅಲ್ವಾ ಸಾವಿತ್ರಿ, ಹೆಣ್ಣೆ ಹುಟ್ಟಿದ್ದಾಗ ಅಷ್ಟ ಒಂದಿನ ಮದ್ವೆ ಆಗೋದ ಕರೆ. ಈಗ ನಾವು ಮದ್ವೆ ಮಾಡಕ್ ನಿರ್ಧಾರ ಮಾಡಿದೇವಿ, ನೀ ಮದ್ವೆ ಆಗಿ ಹೋಗಬೇಕು ನೋಡುವ. ಸಣ್ಣ ಹುಡುಗಿ ಆ ತಗೋರ್ ನೀವ್ ಏನಾರ ಮಾಡ್ರಿ ಅಪ್ಪ ಮಗಳು. ಅವರು ಮುಂದ್ ಶಾಲಿ ಕಲಿಸ್ತಾರಂತ ಈಗ ಹೋಗ್ ಮದ್ವೆ ಆಗಿ ಹೋಗ್ಬಿಡುವ. ಮದ್ವೆ ಮಾಡ್ತಾರ. ಶಾಂತ ಏನ್ರಿ ಬಿಗರ್ ಪಾಚನ ಹಚ್ರಿ. ಹಲೋ ರೀ ಬಿಗ್ರ. ಹಲೋ ರೀ, ಆರಾಮದಿರಿ ಬಿಗ್ರ? ಆರಾಮದೇವ್ರಿ, ನೀವ್ರಿ? ನಾವು ಆರಾಮದೇವ್ರಿ. ಮಳೆ ಕಡೆ ಹೆಂಗೈತ್ರಿ? ಚಲೋ ಐತ್ರಿ. ನಿಮ್ ಕಡೆ ರೀ? ನಮ್ ಕಡೆನೂ ಚಲೋ ಐತ್ರಿ. ನಮ್ ಹುಡುಗಿ ಮದ್ವಿಗೆ ಒಪ್ಕೊಂಡಾಳ್ರಿ. ಸೋಮವಾರ ದಿವಸ ಚಲೋ ದಿನ ಐತಂತ್ರಿ, ಬಂದ್ ನಡ್ಕೊಂಡ್ ಹೋಗ್ರಿ. ಆತವ್ರಿ. ಬರ್ಲೇವಾ? ಬರ್ಲೇ ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯ ಯಾರು ಬಂದ್ರು? ಅಯ್ಯ ಕವಿತಾ ನೀನು? ನಾನ ಕವಿತಾ. ಸಾವಿತ್ರಿ ಎಲ್ಲದಾಳು? ಸಾವಿತ್ರಿ ಎಲ್ಲ ರೂಮ್ನಾಗ ಕುಂತಿರ್ಬೇಕು ನೋಡುವ. ಸಾವಿತ್ರಿ, ಸಾವಿತ್ರಿ. ಹಾ ಕವಿತಾ. ಮಕ್ಕ ಸತ್ ಮಾರಿ ಯಾಕ? ನಮ್ಮ ಅವ್ವ ನಮ್ಮಪ್ಪ ಹಲೋ ಸಪ್ ಮಾಡಿ ಸರ್. ಸಾವಿತ್ರಿ, ನಮ್ಮವ್ವ ನಮ್ಮಪ್ಪ ಬಲವಂತವ ಕೊಲ್ಲೆ ಅಂದ್ರು ಬಲವಂತವಾಗಿ ಮದ್ವಿ ಮಾಡತ್ತಾರ ನಂಗ. ಹೌದು, ಹಂಗಾರ ನಾನು ಸಾಲಿಗೆ ಬರ್ತ ಅಂತ ಮಾಡಿದ್ನಿ. ನಾ ಸಾಲಿ ಕರ್ಕೊಂಡು ಹೋಗಾಕ್ ಬಂದೀನಿ. ಹೋಗಂತ ಹಂಗಲ್ಲ. ಆತ ಬರ್ರಿ ಬೀಗ್ರ. ಬಂದೋರಿ ಕುಂತೂರಿ ಬೀಗ್ರ. ಕುಂತೂರಿ. ಆರಾಮದೇವ್ರಿ ಬೀಗ್ರ? ಆರಾಮದೇವ್ರಿ, ನೀವ್ರಿ? ನಾವು ಆರಾಮದೇವ್ರಿ. ನಿಮ್ ಕಡೆ ಮಳೆ ಬೆಳಿ ಹೆಂಗೈತ್ರಿ? ನಮ್ ಕಡೆ ಚಲೋ ಐತ್ರಿ. ನಿಮ್ ಕಡೆ ರೀ? ನಮ್ ಕಡೆನೂ ಚಲೋ ಐತ್ರಿ. ಶಾಂತ ಬೀಗ್ರ. ಹಾ ರೀ. ನಿಮ್ ಹುಡುಗಿ ಕಲಸ್ರಿ ಅಂತ. ಹುಡುಗಿ ಕಲಸು. ಸಾವಿತ್ರಿ ಏನವ ಬಾವ ಬೀಗರ್ ಬಂದಾರ. ನಿನ್ ಹೆಸರೇನವ? ಸಾವಿತ್ರಿ ರೀ. ಎಷ್ಟನೇ ಮಟ್ಟ ಶಾಲಿ ಕಲ್ತಿ? 6ನೇ ತೇರಿ. ಸಾಕ್ತವ ನಮ್ಗೆ ಇಷ್ಟ ಕಲತ್. ಅಡ್ಗಿ ಮಾಡಕ್ ಬರ್ತದ್ವಾ? ಇಲ್ರಿ. ಹೊಲ್ದಾಗ ಕೆಲ್ಸ? ಇಲ್ರಿ, ಏನು ಬರಲ್ರಿ. ನಮ್ಮ ಮನಿ ಬಂದಿನ ಕಲಿಸ್ಕೊಡ್ತಾ ತಗೋವ. ಸೈಡ್ ಬಾವ. ಎಡ್ಗೈ ತರಿಸು, ಬಲ್ಗೈ ತರಿಸು, ಕಾಲ್ ತರಿಸು, ಎಲ್ಲ ಬರೋಬರಿ ಅಲ್ಲಿ ತಗೋವ.
ಯಪ್ಪ ವಾಕ್ಯ ಅದಾವಂತ್ರಿ ಮೂರ್ತಿ ಇಟ್ಟು ಬಿಡ್ತಾರೆ ಹುಡುಗಗ ವಯಸ್ಸ ಭಾಳ ಆಗ್ಯಾರ ಹುಡುಗಿಗೆ ವಯಸ್ಸ ಕಡಿಮೆ ಆಗ್ಯಾರ ಯಾರಿಗೆ ಸುದ್ದ ಆಗ್ಲಂಗ ಯಾದಿನ ಶಾದಿ ಮಾಡಿದ್ರು ಆತವ್ರಿ ಹೋಗಿ ಬರ್ತೇವ್ರಿ ನಾನು ಮೊನ್ನೆ ಸಾವಿತ್ರಿಗಳ ಮನೆಗೆ ಹೋಗಿದ್ನಿ ಅವ್ರ ಅಪ್ಪ ಅವ್ವ ಏನೋರ್ಗೆ ಆಕಿಗೆ ಮದ್ವಿ ಮಾಡ್ತಾತಿದ್ರಂತ ಹಂಗಾರ ಆ ಮದ್ವಿ ಹಂಗಾರ ಮಾಡಿ ತಡಿಬೇಕಲ್ಲ ಒಂದು ಕೆಲಸ ಮಾಡ್ತಾನೆ ಅವ್ರ ಮನೆಗೇನೋ ಹೋಗ್ಬಿಡ್ತಾನೆ ಚಿಕ್ಕಮ್ಮ ಚಿಕ್ಕಮ್ಮ ಕವಿತಾ ನೀನು ನಾನ ಕವಿತಾ ಸಾವಿತ್ರಿ ಅಲ್ಲದಾಳು ಸಾವಿತ್ರಿ ಅಲ್ಲೇ ರೂಮ್ನ್ಯಾಗ ಓದ್ಕೊಂತ ಕುಂತಿರ್ಬೇಕು ನೋಡುವ ಸಾವಿತ್ರಿ ಸಾವಿತ್ರಿ ಬಾ ಕವಿತಾ ನಿನಗ ಮೊನ್ನೆ ಮದ್ವಿ ಮಾಡಿಸ್ತಾರಲ್ಲ ಅದೇನಾತು ಮಾಡಿಸ್ತಾರಂತ ಬಲವಂತವಾಗಿ ಒಳ್ಳೆ ಅಂದ್ರು ಮಾಡಿಸ್ತಾರಂತ ಹಂಗಾರ ನೀನು ಮೊನ್ನೆ ಶಾಲಿ ಬಂದಿರ್ಕಲ್ಲ ಅವಾಗ ಸರ್ ಪಾಠ ಹೇಳತ್ತಾಗ ಆ ಮದ್ವಿ ತಡ್ಯಾಕ ಇದು 18 ವರ್ಷಕ್ಕಿಂತ ಕಡಿಮೀರು ವಯಸ್ಸಿನಾಗ ಮದ್ವಿ ಆಗುದು ಅದು ಬಾಲ್ಯ ವಿವಾಹ ಅಂತ ಅದನ್ನ ತಡ್ಯಾಕ ಬಾಲ್ಯ ಮಕ್ಕಳವಾಗಿ ಸಂಖ್ಯೆ ಕೊಟ್ಟಾರು ಅದನ್ನ ಹೇಳಿ ನಿನಗ ಹೇಳಂಗತ್ರ 1098 ಸರಿ ನಮ್ಮ ಒಂದು ಪೋತಂ ಬರ್ತದೆ ಹೇಳಂಗತ್ರ 1098 ಇಲ್ಲೇ ನಿಮ್ಮಪ್ಪ ನಿಮ್ಮ ಕೇಳಿಸ್ಕೊತಾರು ಈಚೆ ಕಡೆ ಹೋಗುಂಬ ಹಲೋ ಹಲೋ ಹೇಳು ಯಾರು ಮಾತಾಡ್ತಾ ಇರೋದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಗುಡಕಾಟಿಯಿಂದ ಮಾತಾಡುತ್ತಿದ್ದೇನೆ ಸಾವಿತ್ರಿ ಅನ್ನೋಳು ಹೇಳಮ್ಮ ನಮ್ಮಿಂದ ನಿಮಗೆ ಏನಾಗಬೇಕಿತ್ತು ನಮ್ಮ ತಂದೆ ತಾಯಿ ಬಲವಂತವಾಗಿ ಮದುವೆ ಮಾಡುತ್ತಿದ್ದಾರೆ ನಿನಗೆ ವಯಸ್ಸು ಎಷ್ಟು 12 ನಾವೀಗ ತಕ್ಷಣನೇ ಹೊರಡ್ತೀವಿ ಬಂದ್ರಿ ಶಾಂತ ಏನ್ರಿ ಬೀಗ್ರಿಗೆ ಉಪ್ಪಿಟ್ಟಮ್ಮ ಹಾರಿ ಆರಾಮದಾರಿ ನೀವ್ರಿ ನಾವು ಆರಾಮದೇವ್ರಿ ಮಳೆ ಬೆಳೆ ಹೆಂಗೈತ್ರಿ ಚಲೋ ಐತ್ರಿ ನಿಮ್ ಕಡೆ ರೀ ನಮ್ ಕಡೆ ಚಲೋ ಐತ್ರಿ ಮದ್ವಿ ಮಾಡಿದ್ರು ಬರ್ರಿ ಚಲೋ ಆತದ
ಏನಮ್ಮ ನಿನಗೆ ಎಷ್ಟು ವಯಸ್ಸು? 12. ನೋಡಿ ಅವಳು ನಿಜವನ್ನು ಹೇಳ್ತಾ ಇದ್ದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಹುಡುಗನಿಗೆ ಎಷ್ಟು ವಯಸ್ಸು? 21. ಹುಡುಗ ನಿನಗೆ ಎಷ್ಟು ವಯಸ್ಸು? 18. ನೋಡಿ ಬಾಲ್ಯವನ್ನು ಮಾಡುವ ಕಾನೂನು ಪ್ರಕಾರ ಅಪರಾಧವಾಗುತ್ತದೆ. ಹದಿನೆಂಟು ವಯಸ್ಸಿಗಿಂತ ಕಡಿಮೆ ಇರುವ ಬಾಲ್ಯ ವಿವಾಹ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ. ಹೆಣ್ಣಿಗೆ 18 ವಯಸ್ಸು, ಗಂಡಿಗೆ 21 ವಯಸ್ಸು ಆಗಿದ್ದರೆ ಮಾತ್ರ ಮದುವೆ ಮಾಡಬಹುದು. ಇಲ್ಲದಿದ್ದರೆ ಅದು ಬಾಲ್ಯ ವಿವಾಹವಾಗುತ್ತದೆ. ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ. ಅಯ್ಯೋ ದೇವರೇ, 21ನೇ ಶತಮಾನವು ಮುಂದುವರೆದರೂ ಕೂಡ ನಮ್ಮ ಹಳ್ಳಿ ಜನಗಳು ಇನ್ನೂ ಬದಲಾಗಿಲ್ವಲ್ಲ. ಸಮಯದಲ್ಲಿ ತುಂಬಾ ಕಷ್ಟಪಡಬೇಕಾಗುತ್ತದೆ. ಅವಳು ಸ್ವಲ್ಪ ಸಮಯದಲ್ಲಿ ಮರಣವು ಹೊಂದುವ ಸಾಧ್ಯತೆಯೂ ಇರುತ್ತವೆ. ಹೀಗಾಗಿ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಬಾಲ್ಯ ನಡೆಯುತ್ತಿದ್ದರೆ ತಕ್ಷಣವೇ ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ.